ಯಾರ್ಯಾರು ಬೆಂಗಳೂರು ಇದುವರೆಗೂ ನಿರ್ಮಾಣ ಮಾಡ್ಕೊಂಬಂದರು ಪುರುಷರು, ಅದನ್ನು ಹೇಳ್ಕೊಂಡು ತುಂಬ ಬ್ರೀಫಾಗಿ. 1537ರಿಂದ ನಿಮಗೆ ಕೆಂಪೇಗೌಡರ ಕಾಲ ಬರುತ್ತೆ. ಕೆಂಪೇಗೌಡರ ನಂತರ ಬರ್ತಕ್ಕಂಥವರು ಮರಾಠರು, ಶಹಾಜಿ, ವೆಂಕೋಜಿ ಅವ್ರ ಮಗ ಎಲ್ಲ. ಅವರ ನಂತರ ಹೈದರಾಲಿ ಟಿಪ್ಪು ಸುಲ್ತಾನು 1758ರಿಂದ 1799ವರೆಗೂ ಅವರು ಬರ್ತಾರೆ. ಅವರ ನಂತರ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರು 1800ರಿಂದ 1831ವರೆಗೂ ಮಹಾರಾಜರ ಆಡಳಿತ ಇರುತ್ತೆ, ಇವರು ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಆದರೆ ಒಂದು ನಗರ ಗಲಭೆ ಅಂತಾಗತ್ತೆ. ಆವಾಗ ಮಹಾರಾಜರಿಂದ ಬ್ರಿಟಿಷ್ ಕಮಿಷನರ್ಗಳು ಆಡಳಿತವನ್ನು ಕೈಗೆ ತಗೋತಾರೆ. 1831ರಿಂದ 1881ರವರೆಗೂ ಬ್ರಿಟಿಷ್ ಕಮಿಷನರ್ಗಳ ಕಾಲ. ಆವಾಗ ನಿಮಗೆ ಲಿವಿಂಗ್ ಸ್ಟೋನ್ ಅಂತ ಬರುತ್ತೆ. ಬಹಳ ಪ್ರಮುಖವಾಗಿ ನಾವು ಉಲ್ಲೇಖ ಮಾಡ್ತಕ್ಕಂಥದ್ದು ಸರ್ಮಾರ್ ಕಬ್ಬನ್, ಆಮೇಲೆ ಬೌರಿಂಗ್ ಮತ್ತು ಆಮೇಲೆ ರಿಚರ್ಡ್ ಮೀಡ್ ಅಂತೆಲ್ಲ ಬರುತ್ತೆ. ಅದಾದಮೇಲೆ 1881ರಲ್ಲಿ ಬ್ರಿಟಿಷರು ನಾವು ಯಾತಕ್ಕೆ ಇವರೇ ಸಶಕ್ತರಾಗಿದ್ದಾರೆ ಆಡಳಿತ ಮಾಡೋದಕ್ಕೆ, ಇವ್ರನ್ನ ಕೊಡೋಣ ಅಂತಂದ್ಬಿಟ್ಟು ಇವ್ರಿಗೆ ಆಡಳಿತವನ್ನು ಕೊಡೋಣ ಅಂತ ಚಾಮರಾಜ ಒಡೆಯರಿಗೆ, 10ನೇ ಚಾಮರಾಜ ಒಡೆಯರಿಗೆ ಆಡಳಿತವನ್ನು ಕೊಡ್ತಾರೆ.